ಇದು ನಿಮ್ಮ ಧ್ವನಿ. ಡೀಟೇಲ್ ಆಗಿ ಓದಿದ ತಕ್ಷಣ ಒಂದಷ್ಟು ನಮ್ಮ ಈ ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಇನ್ಕ್ಲೂಡಿಂಗ್ ಬೂತ್ ಅಧ್ಯಕ್ಷನ್ಗೆ ನಮ್ಮ RSS ಇಂದ ಹಿಡಿದು ಜನಸಂಘ ಇಂದ ಹಿಡಿದು BJP ಇಂದ ಹಿಡಿದು ಈ ಒಂದು ಮಹಾನ್ ವ್ಯಕ್ತಿಗಳದ್ದು ಇಂಪಾರ್ಟೆಂಟ್ ನ ಒಂದು 50 ಪೇಜ್ ಇರ್ತಕ್ಕಂಥ ಯಾರನ್ನ ಮುಖಂಡರು ಯಾರನ್ನ ಆಸಕ್ತಿ ಇರೋ ಜವಾಬ್ದಾರಿ ಮಾಡಿಕೊಂಡು ಮಾತಾಡಿ ಏನು ಇದು ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇಷ್ಟೊಂದು ಓದಿ ಅಷ್ಟೊಂದು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ದೇಶಕ್ಕೋಸ್ಕರ ಏನು ಇಷ್ಟೆಲ್ಲ ಒಂದು ಏನು ಅವರನ್ನು ಬಲಿ ಮಾಡಿದ್ದಾರೆ ಅವರನ್ನ, ಅದನ್ನು ನಾವು ಎಲ್ರಿಗೂ ತಿಳಿಸ್ಬೇಕು. ಎಲ್ರಿಗೂ ಸೀರಿಯಸ್ ಆಗಿ ಇದನ್ನ ದೇಶದ ಒಂದು ನಮ್ಮ ಉಳಿವಿಗಾಗಿ ನಾವೆಲ್ಲ ಒಂದು ಸಂಕಲ್ಪ ಮಾಡ್ಬೇಕಂತಕ್ಕಂಥ ಕಾರ್ಯಕ್ರಮನ ಒಂದು ದಿವಸ ಮಾಡೋಣ, ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡೋಣ, ಬುಕ್ ಬಿಡುಗಡೆ ಮಾಡೋಣ. ಹಂಗಾಗಿ ಈ ಜಿಲ್ಲೆಯವರೆಲ್ಲ ನಾವು ಮಾಡಿರೋದು ಒಂದು ಹೆಡ್ಲೈನ್ ಮಾಡೋಣ. ಚಿಕ್ಕಬಳ್ಳಾಪುರ BJPದ ಒಂದು ಯಾರಾದ್ರೂ ಒಂದು ಟೈಟ್ಲ್ ಕೊಡಿ ಬುಕ್ಗೆ, ಒಂದು ಬುಕ್ ಮಾಡಿಸಿ ಬಿಡುಗಡೆ ಮಾಡಿ ಈ ಬುಕ್ನ ಮೋದಿಯವರೆಗೂ ಹೋಗ್ತಕ್ಕಂಥ ಕಾರ್ಯಕ್ರಮ ಮಾಡೋಣ. ಮುಖರ್ಜಿ ಅವರ ಈ ಒಂದು ಬಲಿದಾನ ದಿವಸ ಅವರ ಒಂದು ಸಂಕ್ಷಿಪ್ತ ಇತಿಹಾಸವನ್ನ ಕಡಿಮೆ ಅವಧಿಯಲ್ಲಿ ಓದಿ ಒಂದು ಪ್ರೇರಣೆಯಾಗಿ ತಗೊಂಡು ಇವತ್ತು ನಿಜವಾಗ್ಲೂ ಅವರ ಬಲಿದಾನ ದಿವಸವನ್ನು ಅರ್ಥಪೂರ್ಣವಾಗಿ ಆಚರಿಸುವ ದಿವಸದ ಒಂದು ಕಾರ್ಯಕ್ರಮದಲ್ಲಿ ಏನೊಂದು ಪ್ರೇರಣೆಯಾಗಿ ಇವತ್ತು ಅವರು ಒಂದು ತೀರ್ಮಾನ ತಗೋಣಕ್ಕೆ ಅಧ್ಯಕ್ಷರು ಕೈ ಹಾಕಿರುವಂತಹ ಡಾಕ್ಟರ್ ಶ್ರೀಯುತ ಸಿಕಲ್ ರಾಮಚಂದ್ರ ಗೌಡರಿಗೆ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃದಯ ತುಂಬ ಇವತ್ತು ಧನ್ಯವಾದಗಳನ್ನ ದಕ್ಷಿಣ ಮೂರ್ತಿಯವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ HS ಮುರಳೀಧರ್ ಅವರಿಗೆ ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಕೊಂಡನಹಳ್ಳಿ ಮುರಳಿ ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಮಂಡಲ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳವರಿಗೆ ವಿಶೇಷವಾಗಿ ಬಂಧುಗಳಿಗೆ ಜಿಲ್ಲಾ BJP ವತಿಯಿಂದ ಅನಂತ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗಿದೆ. ಸ್ವತಂತ್ರ ಚಳವಳಿಯಲ್ಲಿ ಧುಮುಕ್ತಾರೆ. ಸ್ವತಂತ್ರ ಚಳವಳಿಯಲ್ಲಿ ಹೋರಾಟ ಮಾಡ್ತಾ ಅವರು ಏನು 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಒಂದು ರಾಷ್ಟ್ರೀಯ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ. ಅಂದರೆ ಒಂದು ನೇಮಿತ ಸರ್ಕಾರ, ಅದು ಸಾರ್ವತ್ರಿಕ ಚುನಾವಣೆ ಅಲ್ಲದೆ ಒಂದು, ಯಾಕಂದರೆ ದೇಶ ಆಗ್ತಾನೆ ಸ್ವತಂತ್ರ ಪಡೆದಿರ್ತದೆ, ಚುನಾವಣೆ ನಡೆಸುವಂಥ ಪರಿಸ್ಥಿತಿ ಇರಲ್ಲ. ಆಗ ಒಂದು ನೇಮಿತ ಸರ್ಕಾರ, ರಾಷ್ಟ್ರೀಯ ಸರ್ಕಾರದಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಈ ದೇಶದ ಮೊದಲ ಕೈಗಾರಿಕಾ ಸಚಿವರಾಗಿ ಅಧಿಕಾರವನ್ನು ತೆಗೆದುಕೊಳ್ತಾರೆ. ಆದರೆ ಅವರು ಅಧಿಕಾರ ನಡೆಸುವಂಥ ಸಂದರ್ಭದಲ್ಲಿ ಇವತ್ತು ಬಾಂಗ್ಲಾದೇಶದ ಇವತ್ತು ಏನು ನೆಹರು ಸರ್ಕಾರ ಬಾಂಗ್ಲಾ ವಿಭಜನೆಯ ಸಂದರ್ಭದಲ್ಲಿ ಅನುಸರಿಸಿದಂಥ ಒಂದು ದ್ವಿಮುಖ ನೀತಿಯನ್ನು ವಿರೋಧಿಸಿ ಇವತ್ತು ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ, ಆ ಒಂದು ಸರ್ಕಾರದಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ತದನಂತರ ಏನು ಅವರು RSSನ 2ನೇ ಸರಸಂಘ ಚಾಲಕರಾದ ಗುರೂಜಿರವರ ಬಳಿ ಹೋಗಿ ಅವರು ಒಂದು ಪ್ರಸ್ತಾವನೆ ನೀಡ್ತಾರೆ. ನಮ್ಮದೇ ಆದ ಒಂದು ಸ್ವತಂತ್ರ ರಾಜಕೀಯ ಪಕ್ಷ ಅವಶ್ಯಕತೆ ಇದೆ ಅಂತ ಕೇಳಿದಾಗ ಅದನ್ನು ಮನಗಂಡಂಥ ಗುರೂಜಿಯವರವರಿಗೆ ಒಪ್ಪಿಕೊಡ್ತಾರೆ. ಆಗ ಕೆಲವೊಂದು ಮಹಾನ್ ನಾಯಕರು ಒಂದು ಗುಂಪನ್ನು ಕಟ್ಟಿಕೊಂಡು, ಅದು ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇರೋದು, ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ ಇರ್ಬೋದು, ಇದೇ ದಿನ ಜನ್ಮ ದಿನಾಚರಣೆ ಆಚರಿಸ್ತಾ ಇರ್ತಂಥ ಕರ್ನಾಟಕದ ಉಕ್ಕಿನ ಮನುಷ್ಯ ಜಗನ್ನಾಥರಾವ್ ಜೋಶಿರವರು ಇರ್ಬೋದು, ಬಾಬುರಾವ್ ದೇಶಪಾಂಡೆ ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಇವರೆಲ್ಲ ಗೂಡಿಸಿ ಒಂದು ಭಾರತೀಯ ಜನಸಂಘವನ್ನು 1950 ಇಸ್ವಿಯಲ್ಲಿ ಭಾರತೀಯ ಜನಸಂಘವನ್ನು ಕಟ್ತಾರೆ. ಅದರ ಮೊದಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ತದನಂತರ 1952ರಲ್ಲಿ ಈ ದೇಶದಲ್ಲಿ ಪಾರ್ಲಿಮೆಂಟ್ಗೆ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಆ ಜನಸಂಘದಿಂದ 3 ಜನ MP ಅವತ್ತು ಆಯ್ಕೆ ಆಗ್ತಾರೆ. ಆ 3 ಜನ MP ಇವರು ಕೂಡ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಕೂಡ ಒಬ್ಬರಾಗಿರ್ತಾರೆ. ಅದೇ ಸಂದರ್ಭದಲ್ಲಿ ಇವತ್ತೇನು ನೆಹರು ಸರ್ಕಾರ ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನವನ್ನು ತಂದು ಅವರಿಗೆ ಒಂದು ಪ್ರತ್ಯೇಕ ಸ್ವಾಯತ್ತತೆಯನ್ನು ಕೊಡ್ತಾರೆ. ಇದನ್ನು ವಿರೋಧಿಸಿದಂಥ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಇವತ್ತಿಗೂ ಒಂದು ದೊಡ್ಡ ಘೋಷಣೆಯನ್ನು ಹೊರಡಿಸ್ತಾರೆ. ಏಕ ದೇಶ ಮೇ ದೋ ಪ್ರಧಾನ್ ದೋ ವಿಧಾನ್ ದೋ ನಿಶಾನ್ ನಹಿ ಚಲೆಂಗೆ. ಅಂದರೆ ಒಂದು ದೇಶದಲ್ಲಿ 2 ಸಂವಿಧಾನ, 2 ಧ್ವಜ, 2 ಮುಖ್ಯಮಂತ್ರಿಗಳು ನಮಗೆ ಅವಶ್ಯಕತೆ ಇಲ್ಲ. ಕಾಶ್ಮೀರ ಯಾವತ್ತಿದ್ದರೂ ಭಾರತದ ಅವಿಭಾಜ್ಯ ಅಂಗ ಅಂತ ಘೋಷಣೆಯನ್ನು ಕೂಗುತ್ತಾ ಆ ಒಂದು ಕಾಶ್ಮೀರ ವಿಮೋಚನಾ ಚಳವಳಿಯಲ್ಲಿ ಅನೇಕ ರಾಜಕೀಯ ನಾಯಕರು ಹೇಳ್ತಾರೆ ತಾವು ಹೋದರೆ ತಮ್ಮ ಬಂಧನ ಆಗ್ತದೆ ಅಂತ. ಆದರೂ ಅವರು ಎದೆಗುಂದದೆ ಇವತ್ತು ಕಾಶ್ಮೀರ ಗಡಿಯನ್ನು ಪ್ರವೇಶ ಮಾಡಿ ಅವರು ಹೋರಾಟಕ್ಕೆ ಹೇಳ್ತಾರೆ. ಆಗ ಅವರನ್ನು ಬಂಧಿಸಿ ಕಾಂಗ್ರೆಸ್ ಪಕ್ಷ ಅವತ್ತೇನು ನೆಹರು ಸರ್ಕಾರ ಅವರನ್ನು ಜೈಲಿನಲ್ಲಿ ಇಡ್ತಾರೆ. ಆದರೆ ಅಚಾತುರ್ಯ, ಒಬ್ಬ ಮಹಾನ್ ನಾಯಕನ ಅಂತಿಮ
ಸಾವು ಆಗ್ತದೆ, ಜೈಲುಗಳಲ್ಲಿ ಆಗ್ತದೆ. ಆದರೆ ಇವತ್ತು ಕೂಡ ಆ ಸಾವಿಗೆ ಕಾರಣಗಳನ್ನು ಪತ್ತೆ ಹಚ್ಚುವಲ್ಲಿ ಎಲ್ಲ ಸರ್ಕಾರಗಳು ಹಿಡಿದಿದೆ, ನಿಗೂಢ ಆಗ್ತದೆ. ಹೀಗೆ 53ರಲ್ಲಿ ಒಬ್ಬ ಮಹಾನ್ ಮಾನವತಾವಾದಿಯ ಒಂದು ಅಂತ್ಯ ಆಗ್ತದೆ. ಇವತ್ತು ಅವರು ಹಾಕಿದ ಹಾದಿಯಲ್ಲಿ ಅವರ ಒಂದು ಸ್ಫೂರ್ತಿಯಿಂದ ಇವತ್ತು ಭಾರತೀಯ ಜನಸಂಘ 80ರಲ್ಲಿ ಭಾರತೀಯ ಜನತಾ ಪಕ್ಷವಾಗಿ ಮಾರ್ಪಾಟಾಗಿ ಇವತ್ತು ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲೇ ಬಹುದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಇವತ್ತು ಅಧಿಕಾರ ನಡೆಸ್ತಾ ಇದೆ. ಇವತ್ತು ನೋಡಿ, ಇವತ್ತು 22ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ದೇಶದಲ್ಲಿ ಇವತ್ತು ನಾವು NDA ರೂಪದಲ್ಲಿ ಅಧಿಕಾರ ನಡೆಸ್ತಾ ಇದ್ದೀವಿ. 16ಕ್ಕೂ ಹೆಚ್ಚು ರಾಜ್ಯಗಳು ಇವತ್ತು ಸ್ವಂತ ಬಲದ ಮೇಲೆ ಇವತ್ತು ಅಧಿಕಾರ ನಡೆಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು MP ಗಳು, ಅತಿ ಹೆಚ್ಚು ವಿಧಾನಸಭಾ ಸದಸ್ಯರುಗಳು, ರಾಜ್ಯಸಭಾ ಸೀಟುಗಳು ಎಲ್ಲವೂ ಇವತ್ತು ನಮ್ಮದಿದೆ ಅಂದರೆ ಇವತ್ತು ಆ ಮಹಾನ್ ನಾಯಕರ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ನಾವು ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಬಹಳ ಗಟ್ಟಿಯಾಗಿ ಕಟ್ಟೋದಿದೆ. ಮುಂದಿನ ದಿನದಲ್ಲಿ ಖಂಡಿತ ಕೂಡ ನಾವು ಈ ಜಿಲ್ಲೆಯಲ್ಲೂ ಕೂಡ 28ರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಅವಿರತ ಪ್ರಯತ್ನವನ್ನು ಮಾಡ್ತೀವಿ.